ನಾವು ಸೆಂಟ್ರಲ್ ಗೌರ್ಮೆಂಟು ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನು ಇಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂಥದ್ದು ಒಂದು ಘಟನೆಯೂ ಕೂಡ ಇಲ್ಲ. ಕರ್ನಾಟಕ ಪರನೂ ಇಲ್ಲ, ರೈತರ ಪರ ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸದಾಗಿ ಕಟ್ಟಿದ್ದು ಬಿಟ್ಟರೆ ಇನ್ನು ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈಗ ಸದ್ಯಕ್ಕೇನೋ ಒಂದು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಫ್ಯಾಕ್ಟ್ರಿ ಮಾಡಲಿ, ನಮ್ರತೆಯಿಂದ ಅವರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಥರದ ಸಹಕಾರ ಕೊಡ್ತೀವಿ. ಮೇಕೆದಾಟು ಪಾದಯಾತ್ರೆ ಮಾಡಿದಾಗೂ ಇಲ್ಲ, ಇನ್ನು ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೆ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ. ಏನಾದ್ರು ನಿಮ್ಗೇನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ದರೆ ದಯವಿಟ್ಟು ತಾವು ಬಿಡುಗಡೆ ಮಾಡಿ. ಇಂಥ ಮಾಧ್ಯಮದವರು ಅವ್ರ ರೈತರ ಪರವಾಗಿ ಯಾವುದಾದ್ರು ಒಂದು ಅವರ ಕಾಲದಲ್ಲಿ, ಅವರ ಅಧಿಕಾರ ಕಾಲದಲ್ಲಿ ಯಾವುದಾದ್ರು ರೈತರ ಪರವಾಗಿ ಒಂದು ಸೊ ಅದರಿಂದ ನಮಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ, ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ಆಲೇ ಇರಿಗೇಷನ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮಿಳ್ನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು ಎಕ್ಸಸ್ ನೀರು ಯಾವ ರೀತಿ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸು 71 TMC ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟು ಅಣೆಕಟ್ಟೆ ಇರೋದು ಬರೀ 66 TMCಗೆ. 71.8 ಈಗ ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೆನೇನಿಲ್ಲ. ಆಮೇಲೆ ಗಂಗಾ ಆರತಿ ಥರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ. ನೆಕ್ಸ್ಟು ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲೇ ಕೆಲವು ಇವ್ರನ್ನೆಲ್ಲ ಟೂರಿಸಮ್ ಅವರು, ನಮ್ಮ CNL ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ. ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ. ನಾನು ಇಲ್ಲೇನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಬೃಂದಾವನ್ ಪಾರ್ಕ್ಗೆ, ಅವ್ರಿಗೂ ಹೇಳಿದ್ದೇನೆ, ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದ್ರೂ ಕೂಡ ಒಳಗಡೆ ನೀವು ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ನೆಲ್ಲ ನಾನು ನೋಡಿದ್ದೇನೆ. ನೋಡಿಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ. ಯಾವಾಗಲೂ ನೀರು ಎಲ್ಲಿರ್ತದೆ ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದ್ದೇನೆ. ಏನು ಒಂದೇ ದಿನಕ್ಕೆ ಆಗ್ತದಾ? ಮಕ್ಕಳು ಹುಟ್ಟಬೇಕಾದ್ರೆ 1 ವರ್ಷ ಬೇಕು, 9 ತಿಂಗಳು. ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮ್ಗೆ ನಾನು ಅನೌನ್ಸ್ ಮಾಡ್ತಾ ಇರೋದು, ಒಂದು 2-3 ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. FSR ಗ್ರೋತ್ ಆಗಬಾರ್ದು ಅಂತ. ಏಕೆಂದರೆ ಮುಂದಕ್ಕೆ ಭಾಳ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು. ಈ ಜಾಗದಲ್ಲೆಲ್ಲ 16,000 ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ. ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡ್ನಿಂಗ್ ಮಾಡಬೇಕಾಗ್ತದೆ. ಕೆಲವೆಲ್ಲ 4-ವೇ ಲೈನು ರೋಡ್ ಮಾಡಬೇಕಾಗ್ತದೆ. ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ, ಹೊರಗಡೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಯಾವುದು ಅಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ KRS ಡ್ಯಾಮ್ಗೆ ಬಿಡಬಾರ್ದು, ಚಾನಲ್ಗೂ ಬಿಡಬಾರ್ದು, ಇವೆಲ್ಲ ಇದೆ. ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ಡಾಗಿ ಮಾಡಬೇಕು. ಸುಮ್ಮನೆ ಒಂದು ಈ ಗುಡಿಸಲುಗಳ ಥರ ಸಣ್ಣದು ಒಂದು ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕ್ಕೊಂಡು ಮಾಡಬಾರ್ದು ಅಂಥೇಳಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ವಿಚಾರ ತಮಗೆಲ್ಲ ಗಮನಕ್ಕಿರಲಿ. ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಮ್ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ, ಒಂದು ನೀರು. ಈಗ ನಮ್ಮ ರೋಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ 1.5 ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು. ಇದು ಮತ್ತು ನಮ್ಮ ಪಕ್ಷಿಧಾಮ
ಅದೆಲ್ಲ ಒಂದು ಏರಿಯಾ ನಾವು ಒಳಗೊಟ್ಟಂಗೆ ಅದು ಕೂಡ ಕೆಲವು ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಬಾರಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಈ ಒಂದು 3 ಪಂಚಾಯತಿನೂ ಸೇರಿಸಿ ನಮ್ಮ ಲೋಕಲ್ MLAಸ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಮಾಡಿ ಅದನ್ನು ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲ್ಯಾನಿಂಗ್ ಅಥಾರಿಟಿ ಮಾಡ್ತೀವಿ. ಎಪಿಸಾಡ್ ಗ್ರೋತ್ ಆಗಬಾರ್ದು. ರೋಡ್ಗಳು ಭಾಳ ಮುಖ್ಯ. ಈಗಿಂದನೇ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತೀವಿ. ಕಮರ್ಷಿಯಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿರಬೇಕು, ಪಾರ್ಕಿಂಗ್ ಎಲ್ಲಿರಬೇಕು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನೇನಿರಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಈಗ ಏನು ಜಾಗ ಇದೆಯೋ ಆ ಜಾಗ ಫಸ್ಟ್ ಒಂದು 200 ಎಕರೆ ಇದೆ. ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಟುಬಿಟ್ಟೆ ನಾವು ತೆಗೆದುಕೊಳ್ತೀವಿ. ಡ್ಯಾಮ್ಗೆ ಹೊಂದ್ಕೊಂಡಂಗೆ ಏನು ಮಾಡೋದಿಲ್ಲ. ತಾವು ಲಾಸ್ಟ್ ಟೈಮು ಕೂಡ ಈ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. DPR ಮಾಡಿಸಿದ್ರಿ, ಸರ್ಕಾರದಲ್ಲಿ ಇತ್ತು. ಆ್ಯಕ್ಚುಲಿ ಅದೇ ರೆಪ್ಲಿಕಾನ ಅಥವಾ ಅದರ ರೆಪ್ಲಿಕಾ ಇಲ್ಲ, ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ನೆಲ್ಲ ಉಳಿಸ್ಕೊಂಡು ನಾವು ಮಾಡ್ತೀವಿ. ಕಳೆದ ಬಾರಿಯೂ ಕೂಡ ನೀವು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ. ಅದಕ್ಕೆ ಕೆಲವರು ಏನೇನು ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ. ಅದು ಬದಲಾವಣೆ ಆಗಿದೆಯಾ ಏನು? ಸ್ವಲ್ಪ ಮಾಡಿಫಿಕೇಷನ್ ಇದೆ. ಈಗ ಅದೆಲ್ಲ ನಾವು ಅದೇನು ಇದನ್ನೆಲ್ಲ ಸ್ಟ್ಯಾಚ್ಯೂ ಗಿಚ್ಯೂ ಅವೆಲ್ಲ ಇಟ್ಕೊಂಡಿಲ್ಲ. ಈಗಿಲ್ಲ. ಯಾವಾಗ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು ಸರ್? ಈಗ ಟೆಂಡರ್ ಕರಿತಾ ಇದ್ದೀವಿ. ಅಂದರೆ DPR ಎಲ್ಲ ಓಕೆ ಆಗಿದೆ ಮತ್ತೆ ಎಲ್ಲ ಮಾಡಿದೆ. ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಅದೆಲ್ಲ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗಬೇಕಾಗ್ತದೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟಲ್ಲೂ ಕೂಡ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ. ಈಗ ಎಷ್ಟು ಪ್ರಾಜೆಕ್ಟ್ ಇದು? ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಸರ್? ಕಾಸ್ಟ್ ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಅವ್ನು ಮಾಡೋನು ಹೆಂಗೆ ಮಾಡ್ತಾನೆ ಅಂತ ನೋಡೋಣ. ಅದು ಎಸ್ಟಿಮೇಟ್ ಕಾಸ್ಟ್ ಎಷ್ಟು? ನಾನು ಹಂಗೆ ಹೇಳೋಕ್ಕಾಗಲ್ಲ. ಅವರು ಒಂದು 2,000 ಕೋಟಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಮಾಡೋನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸ್ವಲ್ಪ ನಾವು ಬೇಸಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಬರಲಿ, ಕೆಲವರು ಮಾತಾಡಿ ತಪ್ಪೇನಿಲ್ಲ. ಅವ್ರನ್ನೂ ಯಾರು ವಿರೋಧ ಇದೆ? ನೋಡಪ್ಪ, ಇದು ಸರ್ಕಾರ ಇಸ್ ಗೌರ್ಮೆಂಟ್. ಅವ್ರ ಸಜೆಷನ್ಸ್ ಎಲ್ಲ ತೊಗೊಳ್ತೀವಿ. ಅವ್ರಿಗೆಲ್ಲ ಅಬ್ಜೆಕ್ಷನ್ಸ್ ಏನಾದ್ರು ಇದ್ದರೆ ಬೇಕಾದ್ರೆ ಹಾಕ್ಲಿ, ಕೇಳಲಿ. ಅವ್ರ ಸಜೆಷನ್ ಕೇಳ್ತೀವಿ. ಯಾರು ವಿರೋಧ ಏನು ಮಾಡಿಲ್ಲ. ನಮ್ಮನ್ನೂ ಒಂದು ಮಾತು ಹೇಳಿದ್ದಾರೆ ಅಷ್ಟೇ. ಅವ್ರದ್ದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ತಾರೆ ಅಷ್ಟೇ. ಕಳೆದ ಬಾರಿಯೂ ಕೂಡ ಸರ್ಕಾರನೇ ಇದ್ದಿದ್ದು, ಅವಾಗಲೂ ಕೂಡ ರೈತರು ವಿರೋಧ ಮಾಡಿದ್ರು ಅಂತ ಅದು ಅಷ್ಟಕ್ಕೆ ಸ್ವಲ್ಪ ನಿಂತಿತ್ತು. ತದನಂತರ ಗೌರ್ಮೆಂಟಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಪದೇ ಪದೇ ನೋಡಪ್ಪ, ಡ್ಯಾಮ್ನ ಉಳಿಸೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ನ ಉಳಿಸೋಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸೋಕ್ಕೆ ಇರೋಂಥ ಒಂದು ಇದನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಸುತ್ತಮುತ್ತಲು ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರಿಗೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ.